ಆತ್ಮೀಯ ವಿದ್ಯಾರ್ಥಿಗಳಿಗೆ ಶೀಲಾ ಪಾಠಶಾಲೆಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾನು ನಿಮಗೆ ವ್ಯಾಕರಣದ ಮಾಹಿತಿಯಾದ ನಾಮಪದ ಮತ್ತು ಅದರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಎಷ್ಟೆಲ್ಲ ವಿಧಗಳು ಬರುತ್ತೆ ಅದ್ರ ಬಗ್ಗೆ ನೋಡೋಣ. ಮಕ್ಕಳೇ, ನಾಮಪದ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ನಾಮ ಅಂತ ಅಂದರೆ ಹೆಸರು ಅಂತ ಹೇಳ್ತೀವಿ. ಹೆಸರನ್ನು ಸೂಚಿಸುವಂತಹ ಪದಗಳಿಗೆ ನಾಮಪದ ಅಂತ ಹೇಳ್ತೀವಿ. ಉದಾಹರಣೆಗೆ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ, ಪಕ್ಷಿಗಳ ಹೆಸರು. ವ್ಯಕ್ತಿಗೆ ಸತೀಶ, ಮಹೇಶ ಆಗತ್ತೆ. ವಸ್ತು ಪುಸ್ತಕ, ಪೆನ್ನು, ಹಾಗೆ ಸ್ಥಳ ಕಾನಟ್ಟಿ, ಆಸನ. ಪ್ರಾಣಿ ಹುಲಿ, ಸಿಂಹ. ಪಕ್ಷಿ ಗಿಳಿ, ಕಾಗೆ. ಹೀಗೆ ಉದಾಹರಣೆಗಳನ್ನು ನೋಡ್ಬೋದು. ನಾಮ ಪ್ರಕೃತಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಅಂತ ಹೇಳ್ತೀವಿ. ಉದಾಹರಣೆಗೆ ಸತೀಶ ಪುಸ್ತಕ, ಕಾನಟ್ಟಿ ಹುಲಿ, ಗಿಳಿ ಮರ, ನೆಲ, ಮಣ್ಣು, ಉಪ್ಪು, ಹೂವು. ಇದನ್ನು ಒಂದು ಹೆಸರನ್ನು ಸೂಚಿಸುವಂತಹ ಪದದ ಮೂಲ ಪದ ಏನಿದೆ ಅದನ್ನು ನಾಮ ಪ್ರಕೃತಿ ಅಂತ ಹೇಳ್ತೀವಿ. ನಾಮಪದ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವಂತಹ ಪದಕ್ಕೆ ನಾಮಪದ ಅಂತ ಹೇಳ್ತೀವಿ. ಉದಾಹರಣೆ ನಾಮ ಪ್ರಕೃತಿ, ವಿಭಕ್ತಿ ಪ್ರತ್ಯಯ, ಹಾಗೆ ನಾಮಪದ ಆಗತ್ತೆ. ಮನೆ ಅನ್ನೋದು ನಾಮ ಪ್ರಕೃತಿ, ಹೂ ಅನ್ನೋದು ವಿಭಕ್ತಿ ಪ್ರತ್ಯಯ, ಕೊನೆಗೆ ಮನೆ ಪ್ಲಸ್ ಹೂ ಮನೆಯು ಅಂತ ಆಗತ್ತೆ. ಮನೆಯು ಅನ್ನೋದು ನಾಮಪದವಾಗಿ ಬಳಕೆಯನ್ನು ಮಾಡ್ತೀವಿ. ಕಲ್ಲು ಪ್ಲಸ್ ಅನ್ನು ಕಲ್ಲನ್ನು, ಹೊಲ ಪ್ಲಸ್ ಇಂದ ಹೊಲದಿಂದ, ನೆಲ ಪ್ಲಸ್ ಕೆ ನೆಲಕ್ಕೆ, ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ. ಹೀಗೆ ಅದರ ಒಂದು ಅರ್ಥವನ್ನು ನಾವು ತಿಳ್ಕೊಂಡ್ವಿ. ಈಗ ನಾಮಪದದ ಪ್ರಕಾರಗಳು ಯಾವುದ್ಯಾವುದು, ಎಷ್ಟು ವಿಧಗಳು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಾಮಪದದಲ್ಲಿ ಹಲವಾರು ಪ್ರಕಾರಗಳು ಬರುತ್ತೆ. ಒಂದು ವಸ್ತುವಾಚಕ, ಮೊದಲನೇದು. ವಸ್ತುಗಳ ಹೆಸರನ್ನು ಹೇಳುವಂತಹ ಪದಗಳು ಯಾವುದೆಲ್ಲ ಇದೆ ಅದನ್ನು ವಸ್ತುವಾಚಕ ಅಂತ ಹೇಳ್ತೀವಿ. ಪುಸ್ತಕ ಇರ್ಬೋದು, ಆಟಿಕೆಯ ವಸ್ತುಗಳಿರ್ಬೋದು, ಇವೆಲ್ಲವೂ ಸಹ ವಸ್ತುಗಳಿಗೆ ಸೇರುತ್ತೆ. ವಸ್ತುವಾಚಕದ ಪ್ರಕಾರಗಳು ಅಥವಾ ವಿಧಗಳು ಯಾವುದ್ಯಾವುದು ಅಂತ ನೋಡೋಣ. ಇಲ್ಲಿ ಚೇತನ ಹಾಗೆ ಅಚೇತನ ಅಂತ ಇಲ್ಲಿ ವಿಧಗಳನ್ನು ಮಾಡಿದ್ದೀವಿ. ಅಂತಂದರೆ ಜೀವ ಇರುವಂತಹ ವಸ್ತುಗಳು, ಜೀವ ಇಲ್ಲದೇ ಇರುವಂತಹ ವಸ್ತುಗಳು ಅಂತ ಹೇಳ್ತೀವಿ. ಚೇತನ ಅಂದರೆ ಜೀವ ಇರುವಂಥದ್ದು, ಅಚೇತನ ಅಂದರೆ ಜೀವ ಇಲ್ಲದಲೇ ಇರುವಂತಹ ಒಂದು ವಸ್ತುಗಳಿಗೆ ಹೇಳುವಂಥದ್ದು. ವಸ್ತುವಾಚಕ ಇದರಲ್ಲಿ ಮತ್ತೆ 3 ವಿಧಗಳನ್ನು ನೋಡ್ತೀವಿ. ಅಂಕಿತನಾಮ, ರೂಢನಾಮ, ಅನ್ವರ್ತಕ ನಾಮ ಅಂತ. ಚೇತನ ವಸ್ತುಗಳು, ಜೀವ ಇರುವಂತಹ ವಸ್ತುಗಳು ಯಾವುದ್ಯಾವ್ದು ಬರುತ್ತೆ. ಉದಾಹರಣೆಗೆ ಮನುಷ್ಯ, ಪ್ರಾಣಿ, ಪಕ್ಷಿಗಳು. ಅಚೇತನ ವಸ್ತುಗಳು ಅಂದರೆ ಜೀವ ಇಲ್ಲದೆ ಇರುವಂಥ ವಸ್ತುಗಳು. ಉದಾಹರಣೆಗೆ ನೆಲ, ಜಲ, ಹಣ್ಣು, ಕಾಯಿ, ಮನೆ, ಬೆಟ್ಟ ಇತ್ಯಾದಿ. ಹೀಗೆ ಮಕ್ಕಳೇ ಸರಳ ರೂಪದಲ್ಲಿ ನಾಮಪದದ ಪ್ರಕಾರಗಳು ಯಾವುದ್ಯಾವುದು ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಅಂಕಿತ ನಾಮ ಮೊದಲನೇ ವಿಧ ಅಂಕಿತ ನಾಮ ಅಂತ ಹೇಳ್ತೀವಿ. ಇಲ್ಲಿ ಇಟ್ಟಂತಹ ಹೆಸರುಗಳಿಗೆ ಅಂಕಿತ ನಾಮ ಅಂತ ಹೇಳ್ತೀವಿ. ಅಂದರೆ ವ್ಯವಹಾರದ ಅನುಕೂಲಕ್ಕಾಗಿ ಇಟ್ಟಂತಹ ಹೆಸರುಗಳು, ಅಥವಾ ನಮ್ಮ ಹೆಸರುಗಳಿರ್ಬೋದು, ನಿಮ್ಮ ತಂದೆ ತಾಯಿ ಹೆಸರು ಇರ್ಬೋದು, ಅಥವಾ ಸ್ಥಳದ ಹೆಸರುಗಳು ಇರ್ಬೋದು. ಉದಾಹರಣೆಗೆ ಕಾವೇರಿ, ನಕುಲ, ಹಿಮಾಲಯ, ಶಂಕರ, ಬೆಂಗಳೂರು. ರೂಢನಾಮ ಅಂತಂದರೆ ರೂಢಿಯಿಂದ ಬಂದಂತಹ ಹೆಸರುಗಳಿಗೆ ರೂಢನಾಮ ಅಂತ ಹೇಳ್ತೀವಿ. ಉದಾಹರಣೆಗೆ ನದಿ, ಪರ್ವತ, ಮನುಷ್ಯ, ಹೆಂಗಸು, ಮರ, ದೇಶ ಇತ್ಯಾದಿ. ಹಿಂದಿನ ಕಾಲದಿಂದಲೂ ಸಹ ರೂಢಿಗತವಾಗಿ ಬಂದಿರುವಂತಹ ಪದಗಳು ಯಾವುದೆಲ್ಲ ಇದೆ ಅದನ್ನು ರೂಢನಾಮ ಅಂತ ಹೇಳ್ತೀವಿ. ಅನ್ವರ್ಥ ನಾಮ ಅಂತ ಹೇಳ್ತೀವಿ. ಅರ್ಥಕ್ಕೆ ಅನುಗುಣವಾಗಿ ಬಂದಂತಹ ಹೆಸರುಗಳಿಗೆ ಅನ್ವರ್ಥ ನಾಮ ಅಂತ ಹೇಳ್ತೀವಿ. ಉದಾಹರಣೆಗೆ ವ್ಯಾಪಾರಿ, ವಿದ್ವಾಂಸ, ರೋಗಿ, ವೈದ್ಯ, ಕುಂಟ. ಕುರುಡ ಇರ್ಬೋದು, ಕಿವುಡ ಇರ್ಬೋದು, ಅಥವಾ ಶಿಕ್ಷಕ ಇರ್ಬೋದು, ನ್ಯಾಯಾಧೀಶ ಇರ್ಬೋದು. ಇವರೆಲ್ಲ ಸಹ ರೂಪ, ಸ್ವಭಾವ, ವೃತ್ತಿಗೆ ಅನುಗುಣವಾಗಿ ಬರುವಂಥದ್ದು. ಹಾಗಾಗಿ ಇದನ್ನು ಅನ್ವರ್ಥ ನಾಮಕ್ಕೆ ಉದಾಹರಣೆ ಅಂತ ಹೇಳ್ತೀವಿ. ಹೀಗೆ ಮಕ್ಕಳೇ ನಾಮಪದದಲ್ಲಿ ಅನೇಕ ವಿಧಗಳನ್ನು ನೋಡ್ತೀವಿ. ಅದರಲ್ಲಿ ಬರುವಂತಹ ವಸ್ತುವಾಚಕದಲ್ಲಿ ಅಂಕಿತನಾಮ, ರೂಢನಾಮ, ಅನ್ವರ್ಥನಾಮದ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಯಾರು ನಮ್ಮ ಚಾನೆಲ್ನ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಅವರು ಮರೆಯದೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.